ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಅಕ್ಷಯ್ ಫ್ರಮ್ ಮ್ಯಾಟ್ರಿnkannada. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ದೀನಿ ಅನ್ಕೋತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ನ್ಯೂ ಫೀಚರನ್ನು ತಿಳಿಸ್ತೀನಂತ. ಅದು ಯಾವ್ದು ಫೀಚರ್ ಅಂತಂದ್ರೆ ವಾಟ್ಸಪ್ದಾಗ ಒಂದು ನ್ಯೂ ಫೀಚರ್ ಬಂದಿತ್ತು, ಪ್ರಾಕ್ಸಿ ಅಂತ. ಅದರಿಂದ ಏನಪ್ಪ ಅಂತಂದ್ರೆ ನೀವು ಇಂಟರ್ನೆಟ್ ಇಲ್ಲದೆ ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಿಮ್ಗೆ ಈ ವಿಡಿಯೋದ ಮೂಲಕ ನಿಮಗೆಲ್ಲ ಪ್ರತಿಯೊಂದು ಸ್ಟೆಪ್ಪನ್ನು ತಿಳಿಸ್ತೀನಂತ. ಅದೇ ಥರ ನೀವು ಕೂಡ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಅಂತದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಲೈಕ್ ಅಂತ ಗೊತ್ತಲ್ಲ, ಮಿಸ್ ಮಾಡಲೇಬೇಡಿ, ಮಾಡೋದಿಲ್ಲ. ಬನ್ನಿ ನೋಡೋಣ ಅಂತ. ನೀವು ಏನು ಮಾಡ್ಬೇಕಂತಂದ್ರೆ ಮೊದಲಿಗೆ ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ತೋರಿಸ್ತೀನಂತ. ಮೊದಲಿಗೆ ನೀವು ವಾಟ್ಸಪ್ಪನ್ನು ಆನ್ ಮಾಡ್ಕೋಬೇಕಾಗತ್ತೆ. ವಾಟ್ಸಪ್ಪನ್ನು ಆನ್ ಮಾಡ್ಕೊಂಡಿಂದ 3 ಡಾಟ್ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಂದ ಇಲ್ಲಿ ಸೆಟ್ಟಿಂಗ್ ಅಂತ ಇರುತ್ತಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಂದ ಇಲ್ಲಿ ಯಾವ ಆಪ್ಷನ್ ಕ್ಲಿಕ್ ಮಾಡಕ್ಕೆ ಅಂದ್ರೆ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಐತಲ್ಲ ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಂದ ಫುಲ್ ಕೆಳಗಡೆ ಬನ್ನಿರಿ. ಇಲ್ಲಿ ಇದು ಪ್ರಾಕ್ಸಿ ಸೆಟ್ಟಿಂಗ್ಸ್ ಅಂತ ಐತಿ. ಇದು ಒಂದು ವೇಳೆ ನಿಮ್ಗೆ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಬಂದಿಲ್ಲ ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಆಗಿ ಬಂದಿರ್ತೈತಿ. ಇದನ್ನ ವಿಡಿಯೋನ ನಾನು ಮೊನ್ನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಆದರೆ ಅದು ಇವತ್ತು ಕೂಡಿ ಬಂತು, ಇವತ್ತು ಮಾಡತ್ತೀನಿ. ಒಂದು ವೇಳೆ ನಿಮ್ಗೆ ಅದು ಪ್ರಾಕ್ಸಿ ಅನ್ನೋ ಸೆಟ್ಟಿಂಗ್ ಬಂದಿಲ್ಲಪ್ಪ ಅಂತಂದ್ರೆ ನೀವು ಅಪ್ಡೇಟ್ ಮಾಡ್ಕೋರಿ, ಅದು ಬಂದೇ ಬರ್ತೈತೆ ಅಂತ. ಅದನ್ನು ಹೆಂಗೆ ಮಾಡೋದನ್ನು ನಿಮ್ಗೆ ತಿಳಿಸ್ತೀನಂತ. ನೀವು ಇದನ್ನು ಸೆಟ್ಟಿಂಗ್ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿಂದ ನಿಮ್ಗೆ ಈ ಥರ ಬರ್ತೈತಿ. ಏನಪ್ಪ ಅಂತಂದ್ರೆ ಯೂಸ್ ಪ್ರಾಕ್ಸಿ, ಓನ್ಲಿ ಯೂಸ್ ಎ ಪ್ರಾಕ್ಸಿ ಇಫ್ ಯು ಆರ್ ಅನೇಬಲ್ ಟು ಕನೆಕ್ಟ್ ಟು ವಾಟ್ಸಪ್. ಯುವರ್ IP ಅಡ್ರೆಸ್ ಮೇ ಬಿ ವಿಸಿಬಲ್ ಟು ದಿ ಪ್ರಾಕ್ಸಿ ಪ್ರೊವೈಡರ್ ವಿಚ್ ಈಸ್ ನಾಟ್ ವಾಟ್ಸಪ್ ಅಂತ. ಇದನ್ನು ನೀವು ಅನೇಬಲ್ ಮಾಡ್ಕೋಬೇಕಾ ಆನ್ ಮಾಡ್ಕೋಬೇಕು ಅನ್ನೋದು ನೀವು ಮೊದಲು ತಿಳ್ಕೊಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಇದನ್ನು ಯೂಸ್ ಮಾಡೋದು ಗೊತ್ತಾಗಬೇಕಲ್ಲ, ಅದ್ರ ಸಲುವಾಗಿ. ಇದು ಏನಪ್ಪ ಅಂತಂದ್ರೆ VPN ಥರ, ಆದರೆ VPN ಅಲ್ಲ. ಈಗ ಹೆಂಗಂತಂದ್ರೆ ಈಗ ಹೋದ ವರ್ಷ 2 ವರ್ಷದಿಂದ ಟಿಕ್ಟಾಕ್ ಇತ್ತು, ಟಿಕ್ಟಾಕ್ ಬ್ಯಾನ್ ಆಯ್ತಲ್ಲ, ಆವಾಗ ಕೆಲವೊಂದು ಕಿಂಗ್ಸ್ಗಳು ಅದನ್ನು ಬೇರೆ ಒಂದು IP ಅಡ್ರೆಸ್ಸನ್ನು ಹಾಕಿ VPN ಹಾಕಿ ಅವರು ಯೂಸ್ ಮಾಡ್ತಿದ್ರು. ಹೆಂಗೆ ಯೂಸ್ ಮಾಡ್ತಿದ್ರಂದ್ರೆ ನಾವು ಇಂಡಿಯಾದಾಗಿಲ್ಲ ಬೇರೆ ದೇಶದಾಗ ಇದೀವಿ ಅಂತ ಹೇಳಿಕೇಶ್ ಅದ್ರಾಗ ಅವ್ರ ಐಡಿಯಾನ ಹಾಕಿ ಅವರು ಟಿಕ್ಟಾಕನ್ನು ಯೂಸ್ ಮಾಡ್ತಿದ್ರಲ್ಲ, ನಿಮಗೂ ಗೊತ್ತಿರ್ತೈತೆ ಅನಿಸುತ್ತೆ ಹಂಗೆ ಯೂಸ್ ಮಾಡಿದವರು. ಅದೇ ಥರ ಕೂಡ ಇದು VPN ಅಲ್ಲ, ಆದರೆ VPN ಥರ ಅಷ್ಟೇ. ಇದನ್ನು ಹೆಂಗೆ ಸೆಟ್ ಮಾಡ್ಕೊಳೋದನ್ನು ನಿಮ್ಗೆ ತೋರಿಸ್ತೀನಂತ. ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಕನೆಕ್ಷನ್ ಅಂತ ಐತಲ್ಲ ಅದ್ರ ಕೆಳಗಡೆ ಸೆಟ್ ಎ ಪ್ರಾಕ್ಸಿ ಅಂತ ಐತಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಅಲ್ಲ, ಅದ್ರ ಮ್ಯಾಗ ಕ್ಲಿಕ್ ಮಾಡಬೇಡ್ರಿ. ಫಸ್ಟ್ ಇದನ್ನು ಆನ್ ಮಾಡ್ಕೊರಿ. ಯೂಸ್ ಪ್ರಾಕ್ಸಿ ಅಂತ ಐತಲ್ಲ ಇದನ್ನು ಆನ್ ಮಾಡ್ಕೊರಿ. ಆನ್ ಮಾಡ್ಕೊಂಡಿಂದ ಇದು ಸೆಟ್ ಪ್ರಾಕ್ಸಿ ಅಂತ ಐತಿ. ಇದನ್ನು ಕ್ಲಿಕ್ ಮಾಡ್ತೀನಿ, ಏನು ಬರುತ್ತೆ ನೋಡೋಣ ಅಂತ. ಈ ಥರ ಬಂದಾಗ ಸೆಟ್ ಪ್ರಾಕ್ಸಿ ಅಂತಂದ್ರೆ ಅದೊಂದು ನಂಬರ್ಗಳು ಬರ್ತಾವೆ, ಅಡ್ರೆಸ್. ಅದನ್ನು ನೀವೇನು ಮಾಡ್ಬೇಕಂತಂದ್ರೆ ಗೂಗಲ್ದಾಗ ಹೋರಿ, ಗೂಗಲ್ದಾಗ VPN ಅಡ್ರೆಸ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ಸಿಗ್ತೈತಿ. ಅದನ್ನು ನೋಡಿಕೇಸಿ ನೀವು ಹಾಕ್ಕೋಬೋದು. ನೀವು ಆ ಐಡಿಯಾನ ಹಾಕಿದ್ರಿ ಅಂತಂದ್ರೆ ನಿಮ್ಮ ವಾಟ್ಸಪ್ದಾಗ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಬೇಕಂತ. ಅದು ಯಾವ್ಯಾವ ಥರ ಇರ್ತಾವೆ ಅಂತಂದ್ರೆ ಅದು ಅಡ್ರೆಸ್ಗಳು ನಿಮ್ಗೆ ಎಕ್ಸಾಂಪಲ್ ಆಗಿ ಇಲ್ಲಿ ಹೊಡೆದು ತೋರಿಸ್ತೀನಂತ. ಈಗ 223.553334 ಈ ಥರ ಎಕ್ಸ್ಟ್ರಾ ಬೇರೆ ಬೇರೆ ಥರ ಇರ್ತಾವೆ. ಈ ಥರ ನೀವು ಅದನ್ನು ಹಾಕಿದ್ರಪ್ಪ ಅಂತಂದ್ರೆ ಆಮೇಲೆ ಏನು ಮಾಡ್ಬೇಕಂದ್ರೆ ಸೇವ್ ಅಂತ ಕ್ಲಿಕ್ ಮಾಡಬೇಕು. ಅದು ಒಂದು ವೇಳೆ ನೀವು ಕರೆಕ್ಟಾಗಿ ಹಾಕಿದ್ರಪ್ಪ ಅಂತಂದ್ರೆ ಅದು ಕನೆಕ್ಟ್ ಆಗ್ತೈತಿ. ಇಲ್ಲಪ್ಪ ಅಂತಂದ್ರೆ ಅದು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಡಿಸ್ಕನೆಕ್ಟ್ ಅಂತ ಆಗುತ್ತೆ. ಇದರಿಂದ ನೀವು ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬೋದು. ಇದು ಎದ್ರದಂದ್ರೆ ಓನ್ಲಿ ಯೂಸ್ ಎ ಪ್ರಾಕ್ಸಿ ಇಫ್ ಯು ಆರ್ ಅನೇಬಲ್ ಟು ಕನೆಕ್ಟ್ ಟು ವಾಟ್ಸಪ್. ಕೆಲವೊಂದು ಟೈಮ್ದಾಗ ವಾಟ್ಸಪ್ಗಳು ಸಡನ್ಲಿ ಬಂದ್ ಆಗ್ಬಿಡ್ತೈತಿ ನಮ್ಮ ಇಂಡಿಯಾದಾಗ. ಅವಾಗ ಏನು ಮಾಡ್ಬೇಕಂತಂದ್ರೆ ನಾವು ಯಾವ್ದಾರ ಒಂದು ಅಡ್ರೆಸ್ ತೊಗೊಂಡು ಕೇಸಿ ಅದನ್ನು VPN ಥರ ಇರ್ತೈತಲ್ಲ ಅದನ್ನು ಹಾಕಿದ್ವಿ ಅಂತಂದ್ರೆ ಆ ಅಡ್ರೆಸ್ನಿಂದ ಅದು ನಮ್ಮ ವಾಟ್ಸಪ್ ಯೂಸ್ ಆಗುತ್ತೆ. ಕೆಲವೊಮ್ಮೆ ಮೊನ್ನೆ ಒಂದು ಥರ ಬಂದಾಗಿತ್ತು ನೋಡಿರಿ, ನಿಮಗೂ ಗೊತ್ತಿರ್ಬೋದು ಅನ್ಸುತ್ತೆ. ವಾಟ್ಸಪ್ ಒಂದು ಸಡನ್ಲಿ ಒಂದು ಅವರೇನು ಎಷ್ಟೋ ಅವ್ರಿಗೆ ಗೊತ್ತಿಲ್ಲ, ನನಗೂ ಕೇಳಿದ್ದೀನಿ ಅಷ್ಟೇ. ಹಂಗೆ ಬಂದಾಗಿತ್ತಪ್ಪ ಅಂತಂದ್ರೆ ನಾವು ಬೇರೆ ದೇಶದ್ದು ಒಂದು ಯಾವ್ದಾರ ಅಡ್ರೆಸ್ ಹಾಕಿದ್ವಿ ಅಂತಂದ್ರೆ ಅದು ಆ ನಂಬರನ್ನು ಇದ್ರೊಳಗೆ ಎಂಟ್ರಿ ಮಾಡಿದಿಂದ ಅದು ನಮ್ಮ ವಾಟ್ಸಪ್ಪು ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ಅದೇ ಥರ ಮಾಡ್ಬೋದು. ನನಗೆ ಯೂಸ್ ಇಲ್ಲ, ಇದು ನಾನು ಆಫ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ.
ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕನ್ನು ಮಾಡಿರಿ. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಯಾರು ನೋಡಾಕ್ತೀರಿ ಅವ್ರಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳಾಕತ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.